ಅವರ ಲೋಪದ ಬಗ್ಗೆ ಕೂಡ ಜಡ್ಜ್ ಪ್ರಶ್ನೆಯನ್ನ ಮಾಡಿದ್ರು. ಅಂದ್ರೆ ಪೊಲೀಸರಿಗೆ ಏನು ಗೊತ್ತಿರಲ್ಲ ಕೆಲವೊಂದು ಟೈಮಲ್ಲಿ. ಇನ್ನೋಸೆಂಟ್ ಅಲ್ಲ ಇನ್ನೋಸೆಂಟ್ ದೇ ಆರ್ ನಾಟ್ ಟ್ರೈನ್ ಲೈಕ್ ED ಪೀಪಲ್ ಲೈಕ್ PMLA ಕೇಸ್ಗೆ ಆ ರೀತಿಯಿಂದ ಇವರಿಗೆ ಒಂದು ಪರಿಗಣತೆ ಇರೋದಿಲ್ಲ. ಇನ್ನೋಸೆಂಟ್ ಪೊಲೀಸ್ ಇರ್ತಾರೆ, ಅಷ್ಟೊಂದು ಟ್ರೈನಿಂಗ್ ಇರಲ್ಲ ಅಂತ ಅದು ಜನರಲ್ ಆಗಿ ಅಬ್ಸರ್ವೇಷನ್ ಮಾಡಿ. ಐ ವಿಟ್ನೆಸ್ ಇದು ತಗೊಂಡಿರೋದು ಕೂಡ ಲೇಟ್ ಆಗಿದೆ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ. 9 ದಿವಸ ಆದಮೇಲೆ ಒಂದು ಪಾರ್ಕ್ ಅಂತ ಹೇಳ್ತೀರಿ. ಹೀಗಾಗಿ ಸ್ವಲ್ಪ ಡಿಸ್ಕ್ರಿಪ್ರೆನ್ಸಿ ಇದ್ದಾವೆ. ಡಿಸ್ಕ್ರಿಪ್ರೆನ್ಸಿ ಕಾಮನ್ ಆಗಿ ಪ್ರಾಸಿಕ್ಯೂಷನ್ ಇಲ್ಲಿ ಇರುತ್ತೆ. ಎಲ್ಲವೂ ಲಿಂಕ್ ಮಾಡಿ, ಯಾಕಂದರೆ ಚೈನ್ ಲಿಂಕ್ ಮಾಡಿ ತೋರಿಸ್ಬೇಕು ಇವರು ಪ್ರಾಸಿಕ್ಯೂಷನ್. ಅಂದರೆ ಯಾವ ರೀತಿ ಶುರು ಆಯಿತು, ಎಲ್ಲಿಂದ ಎಲ್ಲಿಗೆ ಲಿಂಕ್ ಆಯಿತು, ಅಂದರೆ ಆರಂಭದಿಂದ ಅಂತ್ಯದವರೆಗೂ ಇವರ ರೋಲ್ ಏನು, ಯಾವ ರೀತಿ ಇವರು ಅವರ ತಮ್ಮದ ರೋಲನ್ನು ಅಲ್ಲಿ ತೋರಿಸಿದ್ದಾರೆ, ಅವ್ರ ಕಾರಣ ಏನು, ಕೊಲೆ ಮಾಡೋಕ್ಕೆ ಮೋಟಿವ್ ಬೇಕಲ್ಲ. ಮೋಟಿವ್ ರಾಜ್ಯ ಸರ್ಕಾರದ ಪ್ರಕಾರ ಮೋಟಿವ್ ಏನಂದರೆ ಅಶ್ಲೀಲ ಒಂದು ವಿಡಿಯೋವನ್ನು ಕಳಿಸಿದ್ದಕ್ಕೆ ಇವನು ರೊಚ್ಚಿಗೆದ್ದು ಸಿಟ್ಟಿಗೆದ್ದು ಅವನ ಶೆಡ್ಡಿಗೆ ಕೊರೆಸಿ ಕೊಲೆ ಮಾಡಿದಂಥ ಆರೋಪ. ಆದರೆ ಇನ್ನೂವರೆಗೂ ದರ್ಶನ್ ಮೇಲೆ ಇರುವಂಥ ಆರೋಪವನ್ನು ಸಾಬೀತುಪಡಿಸೋಕ್ಕೆ ರಾಜ್ಯ ಸರ್ಕಾರ ಯಾವುದೇ ತರಹದ ಸಾಕ್ಷಿಗಳನ್ನು ಅಥವಾ ಪೂರಕ ಸಾಕ್ಷಿಗಳನ್ನು ಒದಗಿಸಿಲ್ಲ ಅಂತ ಹೇಳ್ಬೋದು. ಮತ್ತು ಇಲ್ಲಿ ದರ್ಶನ್ ಮತ್ತು ಪವಿತ್ರಗೌಡ ಸಂಬಂಧದ ಬಗ್ಗೆನೂ ಕೂಡ ದರ್ಶನ್ ಮತ್ತು ಪವಿತ್ರಗೌಡ ಸಂಬಂಧ ಏನೇ ಇದ್ದರೂ ಕೂಡ ದರ್ಶನ್ ರೋಲ್ ಏನು, ಪವಿತ್ರನ್ ರೋಲ್ ಏನು, ಇಂಡಿವಿಜುವಲ್ ಆಗಿ ಅದನ್ನು ಅವರು ಎಸ್ಟಾಬ್ಲಿಷ್ ಮಾಡಬೇಕು, ಲಿಂಕನ್ನು ತೋರಿಸ್ಬೇಕು. ಆವಾಗ ಮಾತ್ರ ಇದು ಕೇಸ್ ಸ್ಟ್ಯಾಂಡ್ ಆಗುತ್ತೆ, ಅದರ್ವೈಸ್ ಇಲ್ಲ. ಸಿಂಘ್ವಿ ಅವರು ಎರಡು ವಾದ ಮಂಡಿಸಬೇಕಾದ್ರೆ ಎರಡು ಹೇಳಿಕೆಗಳ ಮೇಲೆ ಇಡೀ ಪ್ರಕರಣ ನಿಂತಿದೆ ಅನ್ನುವಂಥದ್ದನ್ನು ಪ್ರಸ್ತಾಪ ಆರಂಭ. ಯಾಕೆಂತೇಳಿದ್ರೆ ಒಂದು ಸಂದೇಶವನ್ನು ಕಳಿಸಿರುವಂಥದ್ದು, ಹಾಗಾಗಿ ಈ ರೀತಿಯಾದಂತೆ ಎಲ್ಲ ಕೊಲೆ ಮಾಡಬೇಕು ಅಂತ ಉದ್ದೇಶ ಇಲ್ಲ, ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ, ಈ ರೀತಿಯಾದಂಥ ವಾದವನ್ನು ಮಂಡಿಸ್ತಾರೆ. ಹೌದು, ಯಾಕಂದರೆ ನೋಡಿ, ಯಾರ ಮೊಬೈಲಿಂದ ಇವರು ಸಂದೇಶ ಕಳಿಸಿದ್ರು ಆ ಮೊಬೈಲ್ ರಿಕವರಿ ಆಗಿಲ್ಲ. ಎಲೆಕ್ಟ್ರಾನಿಕ್ ಡಿವೈಸ್ ಅವರ ಮೊಬೈಲಿಂದ ಇನ್ನೂವರೆಗೆ ಯಾವುದೇ ಥರದ ಸಂದೇಶ ಹೋಗಿದೆಯಂತೆ ರಾಜ್ಯ ಸರ್ಕಾರ ಅಥವಾ ಪ್ರಾಸಿಕ್ಯೂಷನ್ನು ಫೇಲ್ ಆಗಿದೆ ಅಂತ ಸಿಂಘ್ವಿ ವಾದ. ಇನ್ನೂವರೆಗೂ ರಾಜ್ಯ ಸರ್ಕಾರದ ಒಂದು ಯಾವುದೂ ಸಾಕ್ಷಿನೂ ಸಿಕ್ಕಿಲ್ಲ ಕೋರ್ಟ್ಗೆ. ಅಂದರೆ ದರ್ಶನ್ ಅವ್ರ ಮೊಬೈಲನ್ನು ರಿಕವರಿ ಮಾಡಿದ್ದಾರೆ, ಅದು ಇಲ್ಲ. ಅಥವಾ ದರ್ಶನ್ ಫ್ಯಾನ್ ಕ್ಲಬ್ಬಲ್ಲಿ ದರ್ಶನ್ ಅವರ ಫ್ಯಾನ್ ಅವರು ಏನಾದರೂ ಕಳಿಸಿದರೆ ಅದು ನನಗೆ ಸಂಬಂಧ ಇಲ್ಲ ಅಂತ ಅವ್ರ ವಾದ. ಈಗ ನನ್ನ ಫ್ಯಾನ್ ಕ್ಲಬ್ನವ್ರು ಯಾರಾದರೂ ಒಂದು ತಮ್ಮ ಮೊಬೈಲಿಂದ ರೆಕಾರ್ಡ್ ಮಾಡಿಕೊಂಡು ಅಲ್ಲೊಂದು ಬರುತ್ತೆ, ಒಂದು 3 ಸೆಕೆಂಡ್ಸ್ದು ಒಂದು ವಿಡಿಯೋದಂತೆ ಪ್ರಾಸಿಕ್ಯೂಷನ್ ವಾದ ಮಾಡಿರುತ್ತೆ. ಆದರೆ ಅದು ಯಾರು ತೆಗೆದಿದ್ರು ಅಲ್ಲಲ್ಲ, ಅದು ದರ್ಶನೂ ಕೂಡ ಇಲ್ಲ. ಆ ಸ್ಕ್ರೀನಲ್ಲಿ ಆ 3 ಸೆಕೆಂಡ್ ವಿಡಿಯೋದಲ್ಲಿ ದರ್ಶನ್ ಇಲ್ಲ ಅಂತ ವಾದ. ಫೋಟೋಗಳು ಇದಾವೆ ಅಂತಾರೆ, ಫೋಟೋನು ಅಲ್ಲೂ ಇಲ್ಲ, ದರ್ಶನ್ ಇಲ್ಲ. ಫೋಟೋದಲ್ಲಾಗಲಿ 3 ನಿಮಿಷದ ವಿಡಿಯೋದಲ್ಲಾಗಲಿ ದರ್ಶನ್ ಇಲ್ಲ ಅಂತ ವಾದ, ಮತ್ತು ಅದು ಸತ್ಯನೂ ಕೂಡ. ಅದು ತೋರ್ಸೋಕ್ಕಾಗಿಲ್ಲ ಅವ್ರಿಗೆ. ಅದಕ್ಕಾಗಿ ಅದು ಇವತ್ತು ಮತ್ತೆ ವಿಚಾರಣೆ, ದೀರ್ಘ ವಿಚಾರಣೆಗೆ ಮುಂದೆ ಮೇ 14ಕ್ಕೆ ಹೋಗಿದೆ. ಮೇ 14ಕ್ಕೆ ಅಥವಾ ಅವತ್ತಾಗ್ಬೋದು, ಅಂತಿಮ ತೀರ್ಮಾನ ಆಗುತ್ತೆ, ಮುಂದಿನ ಹೋಗ್ಬೋದು ಕೇಸ್. ಓಕೆ ಸರ್, ಥ್ಯಾಂಕ್ ಯು.